ಪಾಂಡವಪುರ ಪಟ್ಟಣದ ನ್ಯಾಯಾಲಯದ ಮುಂಭಾಗದಲ್ಲಿ ಅಕ್ಷಯ್ ಸಸ್ಯಾಹಾರಿ ಮೆಸ್ ಹಾಗೂ ಚಾಟ್ಸ್ ನೂತನ ಹೋಟೆಲನ್ನು ಪುರಸಭೆ ಮಾಜಿ ಅಧ್ಯಕ್ಷ ಗಿರೀಶ್, ಟಿಎಪಿಸಿಎಂಎಸ್ ನಿರ್ದೇಶಕರಾದ ಆದರ್ಶ, ಕುಸ್ತಿಪಟು ಹರ್ಷ, ವೆಂಕಟೇಶ್, ಇರುಡಬೀದಿ ಶಶಿ, ಜೆಡಿಎಸ್ ಪಕ್ಷದ ಎಸ್ಸಿ ಆ್ಯಂಡ್ ಎಸ್ಟಿ ವಿಭಾಗದ ಪಾಂಡವಪುರ ಟೌನ್ ಘಟಕದ ಅಧ್ಯಕ್ಷರಾದ ಗುರುಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಚಾಲನೆ ನೀಡಿದರು. ಪಾಂಡವಪುರ ನಿವಾಸಿ ಅಕ್ಷಯ್ ಎಂಬುವರು ಪಾಂಡವಪುರ ಟೌನ್ ಕಾಮನ ಚೌಕದ ಬಳಿ ಮಾಂಸಾಹಾರಿ ಹೋಟೆಲ್ ಈಗಾಗಲೇ ಪ್ರಾರಂಭಿಸಿದ್ದು, ಎರಡನೇ ಸೆಂಟರ್ ಆಗಿ ಅಕ್ಷಯ್ ಸಸ್ಯಾಹಾರಿ ಮೆಸ್ ಅನ್ನು ಇದೀಗ ಪ್ರಾರಂಭಿಸಿದ್ದಾರೆ. ಪಾಂಡವಪುರ ಪಟ್ಟಣದಲ್ಲಿ ನ್ಯಾಯಾಲಯ, ಅಂಚೆ ಕಚೇರಿ, ಪಿಎಲ್ಡಿ ಬ್ಯಾಂಕ್, ಟಿಎಪಿಸಿಎಂ ಸಂಸ್ಥೆ, ಸರ್ಕಾರಿ ಕಾಲೇಜು, ವಿವಿಧ ಸರ್ಕಾರಿ ಕಚೇರಿಗಳಿಗೆ ಸಾರ್ವಜನಿಕರು ಬಂದು ಹೋಗುವುದರಿಂದ ಅಕ್ಷಯ್ ಮೆಸ್ನಲ್ಲಿ ಶುದ್ಧ ಸಸ್ಯಾಹಾರಿ ಹಳ್ಳಿ ಶೈಲಿಯಲ್ಲಿ ಊಟದ ವ್ಯವಸ್ಥೆ ಇರುವುದರಿಂದ ಹೋಟೆಲ್ ಮಾಲೀಕ ಅಕ್ಷಯ್ ಅವರು ಜನರಿಗೆ ರಿಯಾಯಿತಿ ದರದಲ್ಲಿ ಶುದ್ಧ ಊಟ ವಿತರಿಸುವ ಮೂಲಕ ವಿಶ್ವಾಸ ಪಡೆದುಕೊಳ್ಳಲಿ ಎಂದು ಗಣ್ಯರು ಶುಭ ಹಾರೈಸಿದರು. ಮೊದಲನೇ ಬ್ರಾಂಚು ಬಿರಿಯಾನಿ ಅಡ್ಡ ಅಂತ ಹಿರೇಮಳ್ಳಿ ಅಂಡರ್ಸ್ಟ್ಯಾಂಡ್ ಹತ್ರ ಇತ್ತು ಪಾಂಡವಪುರ ಟೌನಲ್ಲಿ. ಎರಡನೇ ಬ್ರಾಂಚು ಇಲ್ಲೆಲ್ಲ ಸಾರ್ವಜನಿಕರು ಹಳ್ಳಿ ಜನರು ಬರ್ತಾರೆ ಅಂತ ಉದ್ದೇಶದಿಂದ ನಾವು ಮುದ್ದೆ ಊಟ ಉಪಸಾರ ಮಾಡ್ತಾಯಿದ್ದೀವಿ. ಮಧ್ಯಾಹ್ನ ಬೆಳಗ್ಗೆ ತಿಂಡಿ ಸಿಗ್ತದೆ 10 ಗಂಟೆಯಿಂದ, ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಮುದ್ದೆ ಊಟ ಸಿಗ್ತದೆ. ಯಾವುದೇ ಟೇಸ್ಟಿಂಗ್ ಇಲ್ಲದೆ ಏನಿಲ್ಲದೆ ಶುದ್ಧವಾಗಿ ಸಾರ್ವಜನಿಕರಿಗೆ ಸೂಕ್ತ ಬೆಲೆಯಲ್ಲಿ ಕೈಗೆಟುಕೋ ಬೆಲೆ ಕೊಡ್ತಾಯಿದ್ದೀವಿ, ಕಡಿಮೆ ಬೆಲೆಯಲ್ಲೇ ಕೊಡ್ತಾಯಿದ್ದೀವಿ. ನೀವು ಮೊದಲನೇ ಊಟ ಹಿಂಗೆ ನೀವು ಸಪೋರ್ಟ್ ಮಾಡಿ ಆರೈಸಿದ್ದೀರಿ. ಇದನ್ನು ಬಂದು ಜನಗಳೆಲ್ಲ ತಿಂದು ಆರೈಸಿ ಒಳ್ಳೇದು ಮಾಡಿದಾಗ ಥ್ಯಾಂಕ್ ಯು. ಭಾಳ ಹೆಸರು ಮಾಡಿದಂಥವರು, ಅದರಲ್ಲೂ ಸಸ್ಯ ಕ್ಷೇತ್ರ ಮತ್ತು ಮಾರಿ ಕ್ಷೇತ್ರದಲ್ಲಿ. ಹಾಗಾಗಿ ಇಲ್ಲಿ ಪಾಂಡವಪುರ ಟೌನಿನ ಜನತೆಗೆ ಮತ್ತು ಗ್ರಾಮಾಂತರ ಪ್ರದೇಶಕ್ಕೆ ಇಲ್ಲಿ ಕಡಿಮೆ ದರದಲ್ಲಿ ಕೋರ್ಟ್ ಬರುವಂಥವ್ರಾಗಿರ್ಬೋದು, ಇಲ್ಲ ಬ್ಯಾಂಕ್ ಬರುವಂಥವ್ರಾಗಿರ್ಬೋದು, ಇಲ್ಲ ಸಾಮಾನ್ಯ ಕೆಲಸ ಎಲ್ಲದಕ್ಕೂ ಬರುವಂಥವರಲ್ಲಿ ಅವರಿಗೆ ಕಡಿಮೆ ದರದಲ್ಲಿ ತಿಂಡಿ ಮತ್ತು ಊಟವನ್ನು ಕೊಡುವಂಥ ಪುಣ್ಯ ಕಾರ್ಯವನ್ನು ಶ್ರೀಮಾನ್ ಅಕ್ಷಯರವರು ಮಾಡ್ತಾಯಿದ್ದಾರೆ. ದಯವಿಟ್ಟು ಎಲ್ಲ ಸಾರ್ವಜನಿಕ ಬಂಧುಗಳು ಈ ಹೋಟೆಲ್ಗೆ ಬಂದು, ಈ ಮೆಸ್ಗೆ ಬಂದು ಶುದ್ಧವಾದ ಸಸ್ಯಾಹಾರಿ ಊಟವನ್ನು ಉಪಯೋಗಿಸುವ ಮೂಲಕ ಅಕ್ಷಯ್ ಕುಮಾರ್ ಅವರಿಗೆ ತಮ್ಮ ವಾಣಿಜ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸು ಕೊಡಬೇಕಾದಲ್ಲಿ ದೇವರನ್ನೇ ಪ್ರಾರ್ಥನೆ ಮಾಡ್ತಾರೆ. ಇದು ಎರಡನೇ, ಇದು ಮೊದಲನೇದು ನಾನ್ ವೆಜ್ ಮಾಡಿದ್ದಾರೆ, ಇದು ವೆಜ್ ಮಾಡಿದ್ದಾರೆ. ಹಂಗಾಗಿ ಅವ್ರಿಗೆ ಒಳ್ಳೆಯದಾಗಲಿ, ಬಂದು ಎಲ್ಲರಿಗೂ ಒಂದು ಇದಾಗಲಿ ಅಂತ. ಅಕ್ಷಯ್ ಮೆಸ್ಸು ಪ್ರಾರಂಭ ಆಗಿದೆ. ಇದು ಎರಡನೇ ಬ್ರ್ಯಾಂಚ್ ಆಗಿದೆ. ಎಲ್ಲ ಏನು ಪಾಂಡವಪುರದ ಜನತೆ ಈ ಒಂದು ಸೌಲಭ್ಯವನ್ನು ಪಡಿಸ್ಕೋಬೇಕು. ಮತ್ತು ಅಕ್ಷಯ್ ಇನ್ನೂ ಉನ್ನತ ಮಟ್ಟದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಉನ್ನತವಾಗಿ ಬೆಳೀಲಿ ಅಂತೇಳಿ ಎಲ್ಲ ನಾವು ಸ್ನೇಹಿತರ ಪರವಾಗಿ, ನಮ್ಮ ಹಿತೈಷಿಗಳ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತೇವೆ. ತುಂಬ ಶುಚಿ ಮತ್ತು ರುಚಿಯಾಗಿ ಊಟದ ವ್ಯವಸ್ಥೆ ಮಾಡಿದ್ರೆ ಈ ಒಂದು ಏರಿಯಾದಲ್ಲಿ ಯಾವುದೇ ರೀತಿ ಒಳ್ಳೆಯ ಒಂದು ಮೆಸ್ಗಳು ಇಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ನಡೆಯುತ್ತೆ. ಮತ್ತು ಇವ್ರ ಜೊತೆ ಇಲ್ಲಿ ಕಸ್ಟಮರ್ ಜೊತೆ ತುಂಬ ಒಳ್ಳೆಯ ಒಡನಾಟ ಇಟ್ಕೊಂಡು ಒಂದು ವೃತ್ತಿನ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ, ಒಳ್ಳೆಯದಾಗಲಿ ಅಂತ ಇವ್ರ ಸಂದರ್ಭದಲ್ಲಿ. ಇನ್ನೇ